ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ವತಿಯಿಂದ ಬುದ್ಧ, ಬಸವ, ಅಂಬೇಡ್ಕರ್ ಪ್ರತಿಮೆಗಳ ಅನಾವರಣ ಕಾರ್ಯಕ್ರಮವನ್ನು ಭಗವಾನ್ ಬುದ್ಧ ಬಿ.ಇಡ್ ಕಾಲೇಜು ಆವರಣದಲ್ಲಿ ಆಗಸ್ಟ್ 1ರ ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ಡಾ. ಯಮದೂರು ಸಿದ್ದರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜಕ್ಕೆ ಸಮಾನತೆಯ ಸಂದೇಶ ಸಾರಿದ ಮಹನೀಯರಾದ ಬುದ್ಧ, ಬಸವ, ಅಂಬೇಡ್ಕರರ ಪ್ರತಿಮೆಯನ್ನು ಒಂದೇ ಕಡೆ ನಿರ್ಮಿಸಿ ಸಮಾನತೆಯನ್ನು ಸಾರುವ ಉದ್ದೇಶದಿಂದ ನಿರ್ಮಿಸಿ ಅನಾವರಣಗೊಳಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಆದಿಚುಂಚನಗಿರಿಯ ಡಾ. ನಿರ್ಮಲಾನಂದನಾಥ ಸ್ವಾಮೀಜಿ, ವಿಶ್ವಮೈತ್ರಿ ಬುದ್ಧ ವಿಹಾರದ ಡಾ. ಕಲ್ಯಾಣಸಿರಿ ಭಂತೇಜಿ, ದೇಗುಲ ಮಠದ ಚನ್ನಬಸವ ಸ್ವಾಮಿಗಳು ವಹಿಸಲಿದ್ದು, ಮಾಜಿ ಮುಖ್ಯಮಂತ್ರಿ ಡಾ. ಬಿ.ಎಸ್. ಯಡಿಯೂರಪ್ಪ ಉದ್ಘಾಟಿಸುವರು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ಟಿ. ನಾರಾಯಣಸ್ವಾಮಿ ಅವರು ಅಂಬೇಡ್ಕರ್ ಕಾರವಾನ್ ದ್ವಿಭಾಷಾ ಮಾಸಪತ್ರಿಕೆ ಬಿಡುಗಡೆ ಮಾಡಲಿದ್ದು, ಮಾಜಿ ಸಚಿವ ಎನ್. ಮಹೇಶ್ ಅವರು ಚಂಕಮನ 3/2025ರ ಕಾಲೇಜು ಸಂಚಿಕೆ ಬಿಡುಗಡೆ ಮಾಡುವರು ಎಂದು ವಿವರಿಸಿದರು. ದಿನಾಂಕ 1/8/2025ರಂದು ಮಧ್ಯಾಹ್ನ 2 ಗಂಟೆಗೆ ಒಂದು ಐತಿಹಾಸಿಕವಾದಂಥ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಸಮಾರಂಭ ಮಳವಳ್ಳಿ ತಾಲೂಕಿನಲ್ಲೇ ಇದು ಒಂದು ಅದ್ಭುತವಾದಂಥ ಸಮಾರಂಭ ಅಂತೇಳಿ ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಭಗವಾನ್ ಬುದ್ಧ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅಂದರೆ ಪುತ್ಥಳಿಯನ್ನು ನಾವಲ್ಲಿ ಅನಾವರಣವನ್ನು ಮಾಡ್ತಾಯಿದ್ದೀವಿ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡ್ತಿರ್ತಕ್ಕಂಥದ್ದು ಇದೇ ಪ್ರಥಮ ಅಂತೇಳಿ ನನ್ನ ಭಾವನೆ. ಯಾಕಂದರೆ ಕೆಲವರು ಇಟ್ಕೊಂಡಿದ್ದಾರೆ, ಕೆಲವರು ಬುದ್ಧಂದು ಇಟ್ಕೊಂಡಿದ್ದಾರೆ ಸಪ್ರೇಟಾಗಿ, ಕೆಲವರು ಅಂಬೇಡ್ಕರ್ ಅವ್ರದ್ದು ಕೂಡ ಇಟ್ಕೊಂಡಿದ್ದಾರೆ, ಕೆಲವರು ಸಪ್ರೇಟಾಗಿ ಬಸವಣ್ಣವ್ರದ್ದು ಕೂಡ ಇಟ್ಕೊಂಡಿದ್ದಾರೆ. ನಾವು ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಒಟ್ಟಾಗಿ ಒಂದೇ ದಿನ ಇಡೋಣ ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಜಗದ್ಗುರುಗಳಾಗಿರ್ತಕ್ಕಂಥ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸ್ಕೊಂಡಿದ್ದಾರೆ. ಅದೇ ರೀತಿ ಶ್ರೀ 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 ಜಗದ್ಗುರುಗಳು ಡಾ. ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಆದಿಚುಂಚನಗಿರಿ ಮಠ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ವಿಶ್ವಮೈತ್ರಿ ಬೌದ್ಧ ವಿಹಾರ ಪೂಜ್ಯ ಡಾ. ಕಲ್ಯಾಣಸಿರಿ ಭಂತೇಜಿಯವರು ಕೂಡ ಬರ್ತಾಯಿದ್ದಾರೆ. ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳು ಶ್ರೀ ದೇಗುಲ ಮಠ ಕನಕಪುರ ಅವರು ಕೂಡ ಬರ್ತಾಯಿದ್ದಾರೆ. ಆಮೇಲೆ ನಮ್ಮ ನಾಯಕರು ಆಗಿರ್ತಕ್ಕಂಥ ನಿಕಟಪೂರ್ವ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ರೈತ ನಾಯಕರು ಆಗಿರ್ತಕ್ಕಂಥ ಡಾ. ಬಿ.ಎಸ್. ಯಡಿಯೂರಪ್ಪನವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ನಾಯಕರಾಗಿರ್ತಕ್ಕಂಥ ಛಲವಾದಿ ಟಿ. ನಾರಾಯಣಸ್ವಾಮಿಯವರು ಬರ್ತಾಯಿದ್ದಾರೆ. ಅದೇ ರೀತಿ ಮಾಜಿ ಸಚಿವರು ಮತ್ತು ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಎನ್. ಮಹೇಶಣ್ಣ ಅವರು ಕೂಡ ಬರ್ತಾಯಿದ್ದಾರೆ. ಮತ್ತು ವಿಧಾನ ಪರಿಷತ್ತು ನಮ್ಮ ದಕ್ಷಿಣ ಪದವೀಧರ ಕ್ಷೇತ್ರದ ಸ್ನೇಹಿತರಾಗಿರ್ತಕ್ಕಂಥ ಮಧುಜಿ ಮಾದೇಗೌಡರು ಬರ್ತಾಯಿದ್ದಾರೆ. ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಕೆ. ವಿವೇಕಾನಂದವರು ಕೂಡ ಬರ್ತಾಯಿದ್ದಾರೆ. ಮತ್ತು ವಿಶ್ರಾಂತ ಪ್ರಾಧ್ಯಾಪಕರು ಎಚ್.ಎಸ್. ಮುದ್ದೇಗೌಡರು ಆಗಮಿಸ್ತಾ ಇದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಇಂದ್ರೇಶಣ್ಣ ಅವರು ಬರ್ತಾಯಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಮಳವಳ್ಳಿ ತಾಲೂಕು ಡಾ. ಎಲ್. ಚೇತನ್ ಕುಮಾರು ಮತ್ತು ಎಂ. ಮಾಯಣ್ಣ ಅಂಥೇಳಿ ನಿರ್ದೇಶಕರು PLD ಬ್ಯಾಂಕು ಮಳವಳ್ಳಿ ತಾಲೂಕು ಇವರು ಕೂಡ ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮಠಾಧಿಪತಿಗಳು ಬರ್ತಾಯಿದ್ದಾರೆ. ಈಗ ಚಂದ್ರಶೇಖರ ಸ್ವಾಮೀಜಿಗಳು ಹೊರಮಠ ಬೀಜಿಪುರ, ನಂಜನಸ್ವಾಮಿ ರಸಸಿದ್ದೇಶ್ವರ ಮಠ ಕುಂದೂರು ಬೆಟ್ಟ, ಪ್ರಭುದೇವ ಮಹಾಸ್ವಾಮಿಗಳು ಸಿದ್ಧ ಮಲ್ಲಿಕಾರ್ಜುನ ಸ್ವಾಮಿ ದಾಸೋಹ ಮಠ ಬೆಳಕವಾಡಿ, ಮತ್ತು ಶಿವಪ್ಪ ಸ್ವಾಮಿಗಳು ದೊಡ್ಡಬೋಳಿ ಮಠ, ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಪುರಿಗಾಲಿ ಮಠ, ಮುಮ್ಮಡಿ ಷಡಕ್ಷರ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ದನಗೂರು ಮಠ, ಚನ್ನಬಸವ ಸ್ವಾಮಿಗಳು ಸರ್ವಭೂಷಣ ಮಠ ಕುಂದೂರು, ಬಸವರಾಜೇಂದ್ರ ಸ್ವಾಮಿಗಳು ದೊಡ್ಡ ಮಠ ಕುಂದೂರು, ಶಂಭುಲಿಂಗೇಶ್ವರ ಸ್ವಾಮಿಗಳು ಹೆಬ್ಣಿ ಮಠ, ಓಂಕಾರೇಶ್ವರ ಸ್ವಾಮಿಗಳು ಹೊಸಳ್ಳಿ ಮಠ, ಷಡಕ್ಷರ ಸ್ವಾಮಿಗಳು ಗವಿಮಠ ಡಿ ಅಲ್ಸಳ್ಳಿ, ಗುರು ಬಸವ ಸ್ವಾಮಿಗಳು ಚಿಕ್ಕಬಾಗಿಲು ಮಠ, ಶಿವಕುಮಾರ ಸ್ವಾಮಿಗಳು ನಲ್ಲಿಗೆರೆ ಮಠ, ಬಸವರಾಜೇಂದ್ರ ಸ್ವಾಮಿಗಳು ಹೊಸಮಠ ಸರಗೂರು,
ಸಿದ್ಧಗಣ ಶಿವಾಚಾರ್ಯ ಸ್ವಾಮಿಗಳು ಅಣಕೊಳ ಮಠ, ಪ್ರಭುಲಿಂಗ ಸ್ವಾಮಿಗಳು ರಾಗಿಬೊಮ್ಮನಹಳ್ಳಿ ಮಠ ಮತ್ತು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದ್ಯಾಂಪಟ್ನ ಮತ್ತು ಬಸವ ದೇಶಿಕೇಂದ್ರ ಸ್ವಾಮಿಗಳು ಅಂಗ್ರಾಪುರ ಮಠ, ಬಸವರಾಜೇಂದ್ರ ಸ್ವಾಮಿಗಳು ಕಗ್ಲಿಪುರ ಮಠ ಇವರೆಲ್ಲರೂ ಕೂಡ ಬರ್ತಾಯಿದ್ದಾರೆ. ಗೋಷ್ಠಿಯಲ್ಲಿ ರಾಮು, ಟಿಎಂ ಮಹೇಶ್, ಎಚ್ಆರ್ ಬಸವರಾಜ್, ಅಶೋಕ್, ಅಂಚಿಪುರ ಅಶೋಕ್, ಬಸವರಾಜು ಇದ್ದರು.